ರಾಜ್ಯದ ಕೋಟ್ಯಂತರ ಮಹಿಳೆಯರ ನೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ 3 ಮೇಜರ್ ಅಪ್ಡೇಟ್ ಇದೆ ನೋಡಿ. ಮೊದಲನೇದಾಗಿ, ನಿಮ್ಮ ಅಕೌಂಟ್ಗೆ ಬರೋ ಗೃಹಲಕ್ಷ್ಮಿ ಹಣ ಕಡಿಮೆ ಆಗುತ್ತೆ ಅನ್ನೋ ಆತಂಕದ ಸುದ್ದಿ ಈಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಹಾಗಿದ್ರೆ ಇನ್ನು ಮುಂದೆ ನಿಮ್ಮ ಅಕೌಂಟ್ಗೆ ಪೂರ್ತಿ 2,000 ರೂಪಾಯಿ ಹಣ ಬರುತ್ತಾ ಇಲ್ವಾ ಅನ್ನೋದನ್ನ ಹೇಳ್ತೀನಿ. ಆದ್ರೆ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 2 ಭರ್ಜರಿ ಸಿಹಿ ಸುದ್ದಿಯೂ ಕೂಡ ಇದೆ. ಅದೇನು ಅಂತಾನೂ ಕೂಡ ಹೇಳ್ತೀನಿ. ಹಾಗಾದ್ರೆ ಯಾಕೆ ಪೂರ್ತಿ 2,000 ರೂಪಾಯಿ ಹಣ ಬರಲ್ಲ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ? ಆ ಹಣ ಎಲ್ಲಿಗೆ ಹೋಗುತ್ತೆ? ಸರ್ಕಾರ ಆ ಹಣವನ್ನ ಕಟ್ ಮಾಡ್ತಾ ಇದೆಯಾ? ಇದರ ಹಿಂದಿರುವಂತ ಅಸಲಿ ಕಾರಣ ಏನು? ಹಾಗೇನೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಗ್ತಾ ಇರುವಂತ 2 ಸಿಹಿ ಸುದ್ದಿ ಏನು ಅನ್ನೋದ್ರ ಬಗ್ಗೆ, ಈ 2 ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರೋ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಸುಮ್ಮನೆ ಹಣ ಕೊಡೋದು ಮಾತ್ರ ಅಲ್ಲ, ಮಹಿಳೆಯರನ್ನ ಆರ್ಥಿಕವಾಗಿ ಬೆಳೆಸೋದು ಸರ್ಕಾರದ ಉದ್ದೇಶ. ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆ ಅಡಿ ಈವರೆಗೆ 1,24,00,000 1.24 ಕ್ರೋರ್ಸ್ ಫಲಾನುಭವಿಗಳಿಗೆ ತಿಂಗಳಿಗೆ ತಲಾ 2,000 ರೂಪಾಯಿಯಂತೆ ಈವರೆಗೆ 26 ಕಂತುಗಳನ್ನ ಸರ್ಕಾರ ಯಶಸ್ವಿಯಾಗಿ ಪಾವತಿಸಿದೆ, ಪೇ ಮಾಡಿದೆ. ಈಗ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗಾಗಿಯೇ ಪ್ರತ್ಯೇಕ ಸಹಕಾರ ಸಂಘವನ್ನ ಸ್ಥಾಪಿಸಲು ಸರ್ಕಾರ ನಿರ್ಧರಿಸಿದ್ದು, ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘ ಸ್ಥಾಪನೆಗೆ ಕ್ಯಾಬಿನೆಟ್ ಈಗಾಗಲೇ ಅಧಿಕೃತ ಒಪ್ಪಿಗೆಯನ್ನು ಕೂಡ ನೀಡಿದೆ. ಈ ಸಹಕಾರ ಸಂಘ ಸ್ಥಾಪನೆ ಪ್ರಕ್ರಿಯೆ ಆರಂಭವಾದ ನಂತರ 6 ತಿಂಗಳವರೆಗೆ ಮಹಿಳೆಯರ ಅಕೌಂಟಿಗೆ, ಅಂದ್ರೆ ಸಂಘಕ್ಕೆ ಸೇರುವ ಮಹಿಳೆಯರಿಗೆ 2,000 ರೂಪಾಯಿ ಬದಲು 1,800 ರೂಪಾಯಿ ಮಾತ್ರ ಜಮೆಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಗಾಬರಿ ಆಗಬೇಡಿ, ಆ 200 ರೂಪಾಯಿ ಎಲ್ಲೂ ಕೂಡ ಹೋಗಲ್ಲ. ನಿಮ್ಮ ಹೆಸರಲ್ಲೇ ಈ ಹೊಸ ಸಹಕಾರ ಸಂಘದಲ್ಲಿ ಉಳಿತಾಯ ಆಗಿ ಜಮೆಯಾಗುತ್ತೆ, ಸೇವಿಂಗ್ಸ್ ಆಗಿ ಜಮೆಯಾಗುತ್ತೆ. ಅಂದ್ರೆ ಇದು ನಿಮ್ಮ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ಇನ್ನು ಈ 200 ರೂಪಾಯಿ ಕಟ್ಟಾಗುತ್ತಲ್ಲ, ಇದು ವರ್ಷ ಪೂರ್ತಿ ಕಟ್ಟಾಗಲ್ಲ, ಕೇವಲ 6 ತಿಂಗಳು ಮಾತ್ರ 200 ರೂಪಾಯಿ ಕಟ್ಟಾಗುತ್ತೆ. ಅಂದ್ರೆ ಟೋಟಲ್ ಆಗಿ 1,200 ರೂಪಾಯಿ ಮಾತ್ರ ಕಟ್ಟ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಈ 200 ರೂಪಾಯಿ ಕಟ್ ಮಾಡೋದ್ರಿಂದ ನಮಗೆ ಸಿಗೋ ಲಾಭ ಏನು ಅಂತ ನೀವು ಕೇಳಬಹುದು. ನೋಡಿ, ಅದಕ್ಕೆ ಉತ್ತರ ವೈಯಕ್ತಿಕ ಸಾಲ ಸೌಲಭ್ಯ. ಹೌದು, ಸಂಘದ ಸದಸ್ಯರಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ 30,000 ರೂಪಾಯಿಯಿಂದ ಹಿಡಿದು ಬರೋಬ್ಬರಿ 3 ಲಕ್ಷ ರೂಪಾಯಿವರೆಗೆ ಪರ್ಸನಲ್ ಲೋನ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಲೋನ್ ಮೊತ್ತ 6 ಲಕ್ಷಕ್ಕೆ ಹೆಚ್ಚಿಸುವ ಪ್ಲಾನ್ ಕೂಡ ಇದೆ ಅಂತ ಹೇಳುವಂತ ಮಾಹಿತಿ ಇದೆ. ಸದ್ಯಕ್ಕೆ ಇಷ್ಟೇ. ಇನ್ನು ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ನೀವು ಈ ಸಾಲವನ್ನ ಪಡೆಯಬೇಕಾದ್ರೆ ನಿಮ್ಮ ಮನೆ ಪತ್ರ ಅಥವಾ ಬೇರೆಯವರ ಗ್ಯಾರಂಟಿ ಇದಕ್ಕೆ ಬೇಕಾಗಿಲ್ಲ. ಕೇವಲ 7ರಿಂದ 9% ಕಡಿಮೆ ಬಡ್ಡಿ ದರದಲ್ಲಿ 30,000 ರೂಪಾಯಿಂದ 3 ಲಕ್ಷದವರೆಗೆ ನಿಮಗೆ ಲೋನ್ ಸಿಗುವಂತ ಸಾಧ್ಯತೆ ಇದೆ. ನೀವು ಮನೆಯಲ್ಲೇ ಸಣ್ಣ ಬಿಸ್ನೆಸ್ ಮಾಡಬೇಕಾ, ಹೊಲಿಗೆ ಮಷಿನ್ ತಗೋಬೇಕಾ, ಹೈನುಗಾರಿಕೆ ಮಾಡಬೇಕಾ, ಸೊ ಈ ಎಲ್ಲದಕ್ಕೂ ಈ ಸಾಲವನ್ನ ಬಳಸೋದಕ್ಕೆ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. ಇದರಿಂದ ನೀವು ಕೇವಲ ಗೃಹಿಣಿಯಲ್ಲ, ಇನ್ನು ಮುಂದೆ ಉದ್ಯಮಿ ಕೂಡ ಆಗ್ಬೋದು. ಇದರಿಂದ ಮಹಿಳೆಯರು ಕೇವಲ ಮನೆಯಲ್ಲೇ ಕೂರದೆ ಆರ್ಥಿಕವಾಗಿ ಸ್ವಾವಲಂಬಿಗಳಾಗೋದಿಕ್ಕೆ ಮತ್ತು ಉದ್ಯಮಿಗಳಾಗೋದಿಕ್ಕೆ ಸಹಾಯವಾಗುತ್ತೆ ಅನ್ನೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸ್ಪಷ್ಟ ಉದ್ದೇಶವೂ ಹೌದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಈ ಸಾಲವನ್ನ ನೀವು ನಿಮ್ಮ ಮಕ್ಕಳ ಓದಿಗೆ ಅಥವಾ ವಾಹನ ಖರೀದಿಗೂ ಕೂಡ ಬಳಸಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇದು ಸಂಪೂರ್ಣವಾಗಿ ಮಹಿಳೆಯರೇ ನಡೆಸುವಂತ ಬ್ಯಾಂಕ್ ವ್ಯವಸ್ಥೆಯಾಗಿದ್ದು, ಗೃಹಲಕ್ಷ್ಮಿ ಫಲಾನುಭವಿಗಳೇ ಸದಸ್ಯರಾಗಿ ತಾವೇ ಠೇವಣಿ ಇಟ್ಟು ತಾವೇ ಸಾಲ ಪಡೆಯುವಂತ ವ್ಯವಸ್ಥೆ ಇದು. ಸಚಿವರಾಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಪ್ರಕಾರ ಇದು ವಿಶ್ವದಲ್ಲೇ ಮೊದಲ ಬಾರಿಗೆ ಮಹಿಳೆಯರೇ ಮಾಲೀಕರಾಗಿರುವಂತ ಬ್ಯಾಂಕ್. ಇನ್ನು ಸಂಪೂರ್ಣ ನಗದು ರಹಿತ ವಹಿವಾಟಿಗೆ ಒತ್ತು ನೀಡಲಾಗಿದ್ದು, ಫೋನ್ ಪೇ, ಜಿಪೇ ಅಥವಾ UPI ಮೂಲಕ ಸಣ್ಣ ಮೊತ್ತದ ಠೇವಣಿ ಸಂಗ್ರಹಿಸಲಾಗ್ತಿದೆ. ಸಾಲದ ಹಣ ನೇರವಾಗಿ ಫಲಾನುಭವಿಗಳ ಅಕೌಂಟ್ಗೆನೆ ವರ್ಗಾವಣೆಯಾಗುತ್ತೆ. ಇನ್ನು ಸಾಲದ ಮೊತ್ತ ಅಂದ್ರೆ 30,000 ರೂಪಾಯಿಂದ 3 ಲಕ್ಷದವರೆಗೆ ಅಂತ ಹೇಳಿದ್ವಲ್ಲ, ಅದು ಮತ್ತು ಮರುಪಾವತಿ ಅವಧಿಯನ್ನ ಅವಲಂಬಿಸಿ ಮಾಸಿಕ ಕಂತುಗಳನ್ನ ನಿಗದಿಪಡಿಸಲಾಗತ್ತಂತೆ. ಹಾಗೆಯೇ ಸಾಲ ಮರುಪಾವತಿ ಅವಧಿಯನ್ನ ಸಾಮಾನ್ಯವಾಗಿ 1ರಿಂದ 5 ವರ್ಷಗಳವರೆಗೆ ನಿಗದಿಪಡಿಸುವ ಸಾಧ್ಯತೆಗಳಿವೆ ಅಂತೇಳಿ ಹೇಳಲಾಗ್ತಾ ಇದೆ. ಆದ್ರೆ ಈ ಸಾಲ ಸೌಲಭ್ಯವನ್ನ ಪಡೆಯೋಕೆ ನೀವು ಈ ಸಂಘದ ಸದಸ್ಯರಾಗಬೇಕು. ಅದಕ್ಕೆ ಕಂಡೀಷನ್ಸ್ಗಳಿದಾವೆ. ಅದೇನಪ್ಪ ಅಂತ ಹೇಳಿದ್ರೆ, ಮೊದಲನೇದು, ಸಹಕಾರ ಸಂಘಕ್ಕೆ ಸೇರೋದಕ್ಕೆ ಗೃಹಲಕ್ಷ್ಮಿ ಯೋಜನೆಯ
ಫಲಾನುಭವಿಗಳು ಮಾತ್ರ ಅರ್ಹರಾಗಿರ್ತಾರೆ. ಅಂದ್ರೆ ರಾಜ್ಯದ ಸುಮಾರು 1,24,00,000 ಮಹಿಳೆಯರು ಅರ್ಹರಾಗಿರ್ತಾರೆ, ಅವರು ಇದರ ಸದಸ್ಯರಾಗಬಹುದು. ಇನ್ನು ಎರಡನೇ ಕಂಡೀಷನ್, ಮೊದಲು ಒಂದು ಸಲ ಮಾತ್ರ 1,250 ರೂಪಾಯಿ ಕಟ್ಟಿ ಮೆಂಬರ್ ಆಗಬೇಕು. ಇದರಲ್ಲಿ 1,000 ರೂಪಾಯಿ ಶೇರ್ ಹಣ, ಹಾಗೇನೆ 250 ರೂಪಾಯಿ ಫೀಸ್ ಅಂತೇಳಿ ಹೇಳಲಾಗ್ತಾ ಇದೆ. ಇನ್ನು ಮೂರನೇ ಕಂಡೀಷನ್, ಪ್ರತಿ ಸದಸ್ಯರು ಪ್ರತಿ ತಿಂಗಳು ಕನಿಷ್ಠ 200 ರೂಪಾಯಿಯನ್ನ ಉಳಿತಾಯ ರೂಪದಲ್ಲಿ ಜಮಾ ಮಾಡಬೇಕು. ಆದ್ರೆ ತಮ್ಮ ಆದಾಯಕ್ಕೆ ತಕ್ಕಂತೆ ಹೆಚ್ಚು ಹಣವನ್ನ ಕೂಡ ಬೇಕಿದ್ರೆ ಠೇವಣಿ ಇಡೋದಿಕ್ಕೆ ಅವಕಾಶ ಇದೆ. ಇನ್ನು ನಾಲ್ಕನೇ ಕಂಡೀಷನ್, ಸದಸ್ಯರು ಸತತ 6 ತಿಂಗಳುಗಳ ಕಾಲ ನಿರಂತರ ಉಳಿತಾಯ ಮಾಡಿದ ನಂತರ ಸಾಲ ಪಡೆಯೋದಿಕ್ಕೆ ಅರ್ಹರಾಗ್ತಾರೆ. ಐದನೇ ಕಂಡೀಷನ್, ಸಾಲದ ಮೊತ್ತ 30,000 ರೂಪಾಯಿಂದ ಗರಿಷ್ಠ 3 ಲಕ್ಷ ರೂಪಾಯಿವರೆಗೆ ಲಭ್ಯ ಇದ್ದು, ಇದು ಸದಸ್ಯತ್ವದ ಅವಧಿ ಮತ್ತು ಅವರ ಉಳಿತಾಯದ ಆಧಾರದ ಮೇಲೆ ನಿರ್ಧಾರವಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ಈ ಯುಗಾದಿ ಒಳಗಡೆ ಅಂದ್ರೆ ಮಾರ್ಚ್ನಲ್ಲಿ ಗೃಹಲಕ್ಷ್ಮಿಯ ಪೆಂಡಿಂಗ್ ಇರುವಂತ 3 ಕಂತುಗಳನ್ನ ಜಮೆ ಮಾಡ್ತಾರಾ ಅನ್ನೋ ಕುತೂಹಲ ಇದೆ. ಅದೇನಾದ್ರೂ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಆದ್ರೆ ಸರ್ಕಾರದ ಕಡೆಯಿಂದ ಇನ್ನೂ ಕೂಡ ಅಧಿಕೃತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಷ್ಟನೆ ಬಂದಿಲ್ಲ. ಪೆಂಡಿಂಗ್ ಅಂತ ಇರೋದು ಈಗ ಡಿಸೆಂಬರ್, ಜನವರಿ ಹಾಗೂ ಫೆಬ್ರವರಿಯದ್ದು. ಹಾಗೇನೆ ಲಾಸ್ಟ್ ಇಯರ್ನ 2 ಕಂತುಗಳು ಕೂಡ ಪೆಂಡಿಂಗ್ ಇದೆ ಅಂತ ಹೇಳಲಾಗ್ತಾ ಇದೆ. ಅದು ಬಂದ್ರೆ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಸೊ ಇದು ಗೃಹಲಕ್ಷ್ಮಿ ಸ್ಕೀಮಿಗೆ ಸಂಬಂಧಪಟ್ಟಂತೆ ಲೇಟೆಸ್ಟ್ ಅಪ್ಡೇಟ್. ಸೊ ಈಗ ನೀವೇ ಹೇಳಿ, ನಿಮಗೆ ಗೃಹಲಕ್ಷ್ಮಿ ಹಣ ಎಷ್ಟು ಕಂತು ಬಾಕಿ ಇದೆ, ನೀವು ಯಾವ ಊರಿನವರು ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ, ಮುಂದೆ ಸರ್ಕಾರ ಬದಲಾದ್ರೂ ಬ್ಯಾಂಕ್ ಮುಚ್ಚಲ್ಲ. ಹೌದು, ಮುಂದೆ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಗೃಹಲಕ್ಷ್ಮಿ ಬ್ಯಾಂಕ್ ಅನ್ನ ಮುಚ್ಚುವ ಪ್ರಯತ್ನವನ್ನ ಮಾಡೋದಿಲ್ಲ. ಸರ್ಕಾರ ಬದಲಾವಣೆಯಾದ್ರೂ ಬ್ಯಾಂಕ್ ಮುಚ್ಚಲ್ಲ. ಇದು ನಿರಂತರ ಪ್ರಕ್ರಿಯೆ ಅಂತೇಳಿ ಖುದ್ದು ಸಚಿವರಾಗಿರುವಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಭಯ ಬೇಡ ಅಂತ ಹೇಳ್ಬೋದು. ಇನ್ನು ಒಟ್ಟಾರೆಯಾಗಿ ಹೇಳೋದಿದ್ರೆ, ಗೃಹಲಕ್ಷ್ಮಿ ಯೋಜನೆ ಈಗ ಕೇವಲ 2,000 ರೂಪಾಯಿ ಕೊಡುವ ಯೋಜನೆಯಲ್ಲ, ಇದು ಮಹಿಳೆಯರನ್ನ ಓನರ್ ಮಾಡೋ ಯೋಜನೆ. ಆ 200 ರೂಪಾಯಿ ಉಳಿತಾಯ ನಿಮ್ಮನ್ನ ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳೆಸುತ್ತೆ. ಸೊ ನಿಮ್ಮ ಅಭಿಪ್ರಾಯ ಏನು? 200 ರೂಪಾಯಿ ಉಳಿತಾಯ ಮಾಡೋದು ಒಳ್ಳೇದಾ ಅಥವಾ 2,000 ರೂಪಾಯಿ ಕೈಗೆ ಸಿಗಬೇಕಿತ್ತ? ಕಾಮೆಂಟ್ ಮಾಡಿ ತಿಳಿಸಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಈ ವಿಡಿಯೋನ ನಿಮ್ಮ ಸಂಘದ ಗ್ರೂಪ್ಗಳಿಗೆ, ನಿಮ್ಮ ಅಕ್ಕ ತಂಗಿಯರಿಗೆ ಶೇರ್ ಮಾಡಿ. ಸೊ ಈ ರೀತಿಯ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಬಾಸ್ವಾಲಾ ಕನ್ನಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ ದಿ ಬೆಸ್ಟ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.